ರಾಜಕೀಯ ಲಾಭ ಉದ್ದೇಶನೇ ಇಲ್ಲ, ಅಥವಾ ನಮ್ಮ ಸಮಾಜಕ್ಕೆ ಏನು ಮಾಡಬೇಕು ಅಂತಾನು ನಾವು ಹಿಂದೆ ಮಾಡಬೇಕು ಅಂದಾಗ ನಾವು ಯೋಚನೆ ಕೂಡ ಮಾಡಿರಲಿಲ್ಲ. ಆದರೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂಥೇಳಿ ಸುಮ್ಮನೆ ಬಂದು ಭಾಷಣ ಮಾಡಿ ಹೋಗಿ ಅಂತ ಹೇಳೋದ್ರ ಬದಲು ನಾವು ಬಂದಂಥ ಸಂದರ್ಭದಲ್ಲಿ ನಾವು ಮಾತಾಡಿ ನಮ್ಮ ಬೇಡಿಕೆಗಳು ಅಂತ ಒಂದಷ್ಟು ಬೇಡಿಕೆಗಳನ್ನ ಕೊಟ್ವಿ. ಅದನ್ನೆಲ್ಲ ಕೂಡ ಈಡೇರಿಸಿದ್ರು. ಪ್ರಥಮ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ. ಅವ್ರ ಸ್ಟ್ಯಾಚ್ಯೂ ಇರಲ್ಲ ವಿಧಾನಸೌಧ ಮುಂದೆ, ಅದನ್ನು ಮಾಡಿಕೊಟ್ರು. ನಮ್ಮ ರೆಡ್ಡಿ ಸಮಾಜದ್ದು ಒಂದು ಸಂಘ ಇದೆ, ಅದರೊಂದು 20 ಎಕರೆ ಜಾಗ ನಗರದಲ್ಲಿ ಇದೆ, ಡಿಸ್ಪ್ಯೂಟ್ ಆಗೋಗಿತ್ತು ಜಾಗ, ಅದನ್ನು ಕೂಡ ಕ್ಲಿಯರ್ ಮಾಡಿಕೊಟ್ರು. ಮತ್ತು ಹೇಮಂತ್ ಜಯಂತಿಗೆ ಅಧಿಕೃತವಾಗಿ ನಮಗೆ ಮೊದಲು ಹೇಮಂತ್ ಜಯಂತಿ ಅನಧಿಕೃತವಾಗಿ ಮಾಡ್ಕೋಬೇಕಾಗಿತ್ತು, ರಾಜ್ಯ ಸರ್ಕಾರದಲ್ಲೇ ಮಾಡಿ ಅಂತ ಹೇಳಿದಾಗ ಅದೇ ವರ್ಷನೇ ಆದೇಶ ಮಾಡಿಸ್ಕೊಟ್ರು. ಆಮೇಲೆ ಹೇಮಂತ್ ಜಯಂತಿ ಅಧಿಕೃತವಾಗಿ ಆಗಬೇಕು ಅಂದಾಗ ಅದನ್ನು ಕೂಡ ಮಾಡಿಕೊಟ್ರು. ಈಗ ಪ್ರತಿ ವರ್ಷ ಕೂಡ ಎಲ್ಲ ಕಡೆ ಕೂಡ ಮಾಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಮಾಡ್ತಾರೆ. ಈ ರೀತಿ ನಮಗೆ ನಮ್ಮ ಸಮಾಜಕ್ಕೆ ಏನೇನು ಆಗಬೇಕು ಅದನ್ನೆಲ್ಲ ಕೂಡ ಅವತ್ತು ಬರೀ ಸಿದ್ದರಾಮಯ್ಯವರು ಒಬ್ಬರೇ ಬಂದಿರಲಿಲ್ಲ, ಯಡಿಯೂರಪ್ಪ ಅವರು ಬಂದಿದ್ದರು, ದೇವೇಗೌಡರು ಬಂದಿದ್ದರು. ಮತ್ತು ಆ ಸಮಾರಂಭಕ್ಕೆ ಬಂದಂಥ ಜನ ನೋಡಿ ಮುಖ್ಯಮಂತ್ರಿಗಳಿಗೆ ನಾವೇನು ಕೇಳಿದ್ದು ಯಾವುದೂ ಇಲ್ಲ ಅಂತ ಹೇಳೇ ಇಲ್ಲ. ಅವ್ರ ಸ್ಥಾನದಲ್ಲಿ ಬೇರೆ ಯಾರನ್ನ ಇದ್ದಿದ್ರು ಕೂಡ ಮಾಡಿರೋರು. ಆದರೆ ಸಿದ್ದರಾಮಯ್ಯವರು ಅದೆಲ್ಲ ಕೂಡ ಮಾಡಿಕೊಟ್ರು. ಯಾಕಂದರೆ ಅವತ್ತು ಅಷ್ಟು ಜನ ಸೇರಿದ್ರು, ಒಗ್ಗಟ್ಟಂಗಿತ್ತು. ಒಗ್ಗಟ್ಟಿದ್ರೆ ಬಲ ಅಂತ ಹೇಳೋಕ್ಕೆ ಆಯಿತು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.